ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರಿಂದ ವಾಗ್ದಾಳಿ ನಡೀತಾನೆ ಇದೆ. ಮೋದಿ ವೋಟ್ ಜಿಹಾದ್ ಹೇಳಿಕೆಗೆ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೋದಿ ಸಾಹೇಬ್ರಿಗೆ ಇದನ್ನ ಬಿಟ್ಟು ಹೇಳೋದೇನು ಉಳಿದೈತಿ ಹೇಳಿ. ಈಗ ಜಿಹಾದ್ ಅಂದ್ರೆ ಫುಲ್ ಫಾರ್ಮ್ ಗೊತ್ತಾ ಅವರಿಗೆ? ಮೊದಲು ಅದನ್ನ ತಿಳ್ಕೊಳ್ಳೋದಕ್ಕೆ ಹೇಳಿ. ಸುಮ್ಮನೆ ಜಿಹಾದ್ ಅಂತಾರೆ, ಲವ್ ಜಿಹಾದ್ ಅಂತಾರೆ, ಜಿಹಾದ್ ವೋಟ್ ಅಂತಾರೆ. ಅಂದ್ರೆ ಅವರ ಆಡಳಿತದ 10 ವರ್ಷದಲ್ಲಿ ಈ ರೀತಿನೇ ಆಗೋಗಿದೆ. ಇದನ್ನ ಒಪ್ಕೊಳ್ತಾರ ಅವರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದು ಹೋಗ್ಬಿಡ್ತಾ ಈಗ ಚುನಾವಣೆ ಹೊತ್ತಲೇ. ಈಗ ಹಿಂದೂ ಮುಸ್ಲಿಂ ಅಂತಾರೆ, ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಾರೆ. ಇನ್ನು 1 ತಿಂಗಳು ಕಾಯಿರಿ, ಇದೆಲ್ಲ ಕೂಡ ಇತ್ಯರ್ಥ ಆಗ್ಬಿಡುತ್ತೆ ಅಂತ ಸಂತೋಷ್ ಲಾಡ್ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಟ್ರೆ ನೀನು ಉಳ್ದತ್ತೇನೆ ಈಗ ಹೇಳೋದು ಮೋದಿ ಸಾಹೇಬ್ರು ಉಳ್ದತ್ತೇನು? ಈಗ ಮತ್ತೆ ಅವ್ರು ಒಪ್ಕೊಳಕತ್ತಾರಲ್ಲ 10 ವರ್ಷದಲ್ಲಿ ಅವ್ರು ಹೇಳ್ದ ಅವ್ರ ಆಡಳಿತದ ಹಿಂಗೆ ಆಗಿದೆ ಅಂತ ಒಪ್ಕೊಳ್ತಾರ ಅಂದ್ರೆ ಹೇಳೋದು ಏನ್ರಿ? ಜಿಯಾದ್ ಅಂದ್ರೆ ಏನು ಗೊತ್ತಾ? ಫುಲ್ ಫಾರ್ಮು ಓದ್ಕೊಳಕ್ಕೆ ಕೇಳ್ರಿ ಮೊದಲು ಅವರಿಗೆ. ಜಿಯಾದ್ ಅಂದ್ರೆ ಫುಲ್ ಫಾರ್ಮ್ ಏನಂತ ಓದ್ಕೊಳಕ್ಕೆ ಕೇಳ್ರಿ. ಸುಮ್ಮನೆ ಏನನ್ನ ಮಾತನಾಡ್ತಾರೆ. ಆಮೇಲೆ ಒಬ್ಬ ಪ್ರಧಾನಮಂತ್ರಿ ಉಳಿದಿದೇನ್ರಿ ಈಗ? ದೇಶದ ಪ್ರಧಾನಮಂತ್ರಿಗಳು ಜನತೆಗೆ ಏನಂತ ಅಡ್ರೆಸ್ ಮಾಡ್ಬೇಕು ಹೇಳ್ರಿ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ ಈಗ? ಏನ್ರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೋಯ್ತಾ ಈಗ? ಇನ್ನು ಐತಾ? ಮತ್ತೆ ಇನ್ನಿದ್ರೆ ಮತ್ತೆ ಹಿಂದೆಲ್ಲ ಯಾಕೆ ಮಾತನಾಡಬೇಕು? ಪ್ರಧಾನಮಂತ್ರಿ ಇಂಥ ಮಾತುಗಳು? ಚುನಾವಣೆ ಬೇಕು, ಹಿಂದೂ ಮುಸ್ಲಿಂ ಬಗ್ಗೆ ಮಾತನಾಡಬೇಕು, ಪಾಕಿಸ್ತಾನ ಬಗ್ಗೆ ಮಾತನಾಡಬೇಕು. ಇವು ಬಿಟ್ರಿ ಏನಿಲ್ರಿ. ಇದು ಜಗತ್ ಜಾರಿರ್ತಕ್ಕಂಥದ್ದು. ಇದು ಸ್ವಲ್ಪ ಕಾಲ ಇದೆ, ಇದೇನು ಭಾಳ ದೂರ ಇಲ್ಲ. ಇನ್ನೊಂದು ತಿಂಗಳಲ್ಲಿ ಇದೆಲ್ಲ ಇತ್ಯರ್ಥ ಆಗುತ್ತೆ, ಕಾಯ್ಬೇಕಷ್ಟೇ ಅಲ್ರಿ. ಮೋದಿ ಸಾಹೇಬ್ರಿಗೆ ಬಿಟ್ರಿ ನೀನು ಉಳಿದತ್ತೇನೀಗ ಹೇಳೋದು? ಪ್ರಧಾನಿ ಮೋದಿ ಅವರು ಪಾಕಿಸ್ತಾನ, ಹಿಂದೂ ಮುಸ್ಲಿಂ ವಿಚಾರಗಳನ್ನ ಬಿಟ್ರೆ ಬೇರೆ ಯಾವ ವಿಚಾರಗಳನ್ನು ಮಾತನಾಡೋದಿಲ್ಲ. ಈ ಹಿಂದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಿದ್ರಲ್ಲ, ಅದಾಯ್ತಾ? ಅಭಿವೃದ್ಧಿ ಏನಾದ್ರೂ ಆಯ್ತಾ? ಯಾವುದೂ ಆಗಿಲ್ಲ. ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಅಭಿವೃದ್ಧಿ ಕಾರ್ಯಗಳು ಅಂತ ಅಂದ್ರೆ ಅದ್ರ ಬಗ್ಗೆ ತೊಟಿ ಬಿಚ್ಚೋದಿಲ್ಲ. ಆದ್ರೆ ಈ ರೀತಿಯ ವಿಚಾರಗಳು ಅಂತ ಬಂದ್ರೆ ಪಾಕಿಸ್ತಾನ ಆಗ್ಲಿ, ಅದೇ ರೀತಿಯಾಗಿ ಈ ಹಿಂದೂ ಮುಸ್ಲಿಂ ವಿಚಾರ, ಇಂತಹ ವಿಚಾರಗಳನ್ನ ಇಟ್ಕೊಂಡೇ ಚುನಾವಣಾ ಪ್ರಚಾರ ಮಾಡ್ತಾರಲ್ಲ. ಈ 10 ವರ್ಷ ಆಡಳಿತದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ಲಿ ನೋಡೋಣ ಪ್ರಧಾನಿ ಮೋದಿ ಅಂತ ಸಂತೋಷ್ ಲಾಡ್ ಅವರು ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಿದ್ದಾರೆ. ಈ 10 ವರ್ಷಗಳಲ್ಲಿ ಆ ಯೋಜನೆ, ಈ ಯೋಜನೆ, ಸ್ಮಾರ್ಟ್ ಸಿಟಿ ಅಂದ್ರು, ರೈತರಿಗೋಸ್ಕರ ಹಣ ಡಬಲ್ ಆಗುತ್ತೆ, ಆದಾಯ ಡಬಲ್ ಆಗುತ್ತೆ ಅಂದ್ರು, ಅದ್ಯಾವುದು ಕೂಡ ತಂದಿಲ್ಲ. ಆದರೆ ಈಗ ತರ್ತಾ ಇರುವಂಥ ವಿಚಾರಗಳು ಧರ್ಮ ವಿಚಾರಗಳು, ಜಾತಿ ವಿಚಾರಗಳು, ಹಿಂದೂ ಮುಸ್ಲಿಂ, ಅದೇ ರೀತಿಯಾಗಿ ಪಾಕಿಸ್ತಾನದ ವಿಚಾರ, ಈ ಎಲ್ಲ ವಿಚಾರಗಳನ್ನ ತಂದು ಹಳೆ ವಿಚಾರಗಳು, ಇವರ ಭರವಸೆ ಪ್ರಣಾಳಿಕೆಗಳನ್ನ ಮುಚ್ಚಾಕ್ತಾ ಇದ್ದಾರಲ್ಲ. ಎಷ್ಟರ ಮಟ್ಟಿಗೆ ಸರಿ ಇದು? ಹಾಗಾದ್ರೆ ಬಿಜೆಪಿ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ 10 ವರ್ಷಗಳಲ್ಲಿ ಈ ಎಲ್ಲ ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಸಮಯನೇ ಸಾಕಾಗ್ಲಿಲ್ವಾ? ಅವೆಲ್ಲವನ್ನ ಬಿಟ್ಟು ಇನ್ನೊಮ್ಮೆ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಿದಾರಲ್ಲ ಮೋದಿ. ಮತ್ತೊಮ್ಮೆ ಅವಕಾಶ ಕೊಡ್ತೀರಾ ನೀವು? ನಮ್ಗೆ 10 ತಿಂಗಳ ಅವಕಾಶ ಕೊಟ್ರಿ, ಅಷ್ಟರಲ್ಲೇ ನಾವು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ, ಮತ್ತೆ ನಾವು ಕೇಂದ್ರ ಸರ್ಕಾರದಲ್ಲೂ ಕೂಡ ಅಧಿಕಾರಕ್ಕೆ ಬಂದ್ವಿ ಅಂತ ಅಂದ್ರೆ ಅಲ್ಲೂ ಇದೇ ರೀತಿಯಾಗಿ 25 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೇವೆ. ಜನರ ಅಭಿವೃದ್ಧಿಗೋಸ್ಕರ, ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿ ಅಂತ ಸಂತೋಷ್ ಲಾಡ್ ಅವರು ಪ್ರಚಾರ ಸಭೆಗಳಲ್ಲಿ ಹೇಳ್ತಾನೆ ಇರ್ತಾರೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿ ಅವ್ರಿಗೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸನ ಬಿಟ್ಬಿಟ್ರು. ಈಗೇನಿದ್ರು ಪಾಕಿಸ್ತಾನ, ಹಿಂದೂ ಮುಸ್ಲಿಂ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಮತದಾನವನ್ನ ಮಾಡೋದಕ್ಕೆ ಅಂತ ಕೇಳ್ತಾರೆ, ಪ್ರಚಾರ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ.